ಆಗಿದ್ದೀನಿ. ಸಂಜೆ ಮುಗಿಲು MNR ನ್ಯೂಸ್ ಅಂತ ಒಂದು ಚಾನಲ್ ಇದೆ. ಜೊತೆಗೆ ಈ ಕರ್ನಾಟಕ ಸಂಪಾದಕರ ವರದಿಗಾರ ಸಂಘದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಿರಿಯರೆಲ್ಲ ಸೇರಿ ಒಂದು ಅವಕಾಶ ಕೊಟ್ಟಿದ್ದಾರೆ ಸೇವೆ ಮಾಡಲಿಕ್ಕೆ. ಓಕೆ, ನಾನು ನನಗೆ ಸ್ವಾಗತ. नाज़रीन कराम, सदाए हिंद उर्दू में आपका खैर मक़दम है। मैं हूँ इम्तियाज़ुल्लाह खान। अखबारों से जुड़े रिपोर्टर्स की भी ज़िंदगी है, इनकी भी ज़रूरियात थीं जिनके हल के लिए ज़रूरी इक़दामात उठाए जाएंगे। इन बातों का किया इजहार कलाविदा विष्णु, जो कर्नाटका एडिटर और रिपोर्टर्स एसोसिएशन के सदर हैं। विचार ಕೂಡ ಇದೆ. ನಾವಾದರೂ ಕೂಡ ಈ ಬಗ್ಗೆ ನಾವು ಕೂಡ ಒಂದು ಪ್ರಸ್ತಾಪ ನಾವು ಇಟ್ಕೊಂಡು ನಮ್ಮ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರಕ್ಕೆ ಮನವಿ ಕೊಡುವಂತ ಕೆಲಸ ಕೂಡ ನಾವು ಮಾಡೋಣ. ಆಗ ನಿಮಗೂ ಕೂಡ ನೆರವಾಗುತ್ತೆ. ಯಾಕಂತಂದ್ರೆ ಪತ್ರಕರ್ತರು ಇವತ್ತು ತೀರಾ ಕಷ್ಟದಲ್ಲಿದ್ದಾರೆ. ಪತ್ರಕರ್ತರನ್ನ ಗಾಳಿ ಕೂರಿದೆ ಸರ್ಕಾರ, ಅದರಲ್ಲಿ ಎರಡು ಮಾತಿಲ್ಲ. ಸಣ್ಣ ಪತ್ರಿಕೆಗಳಾಗ್ಬೋದು, ಜಿಲ್ಲಾ ಪತ್ರಿಕೆಗಳಾಗ್ಬೋದು ಮತ್ತು ಪ್ರಾದೇಶಿಕ ಪತ್ರಿಕೆಗಳಾಗ್ಬೋದು ಇವತ್ತು ಅತ್ಯಂತ ಕಷ್ಟಕರ ದಿನಗಳನ್ನ ಕಳೀತಾ ಇದ್ದಾರೆ. ಪತ್ರಿಕೋದ್ಯಮದಲ್ಲಿ ದುಡಿತಕ್ಕಂಥ ಸಂಪಾದಕರು, ಮಾಲೀಕರು, ವರದಿಗಾರರು, ಛಾಯಾಗ್ರಾಹಕರು, ಮುದ್ರಣಕಾರರು ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾರೆ. ಸರ್ಕಾರಕ್ಕೆ ಕಿವಿ, ಮೂಗು, ಕಣ್ಣು, ಹೃದಯ ಎರಡೂ ಹೊರಟೋಗಿದೆ, ಎಲ್ಲ ಹೊರಟೋಗಿದೆ. ಇದು ನಾವು ಹೋರಾಟಗಳು ಮಾಡೋಣ ಅಂತ ಹೇಳಿದ್ರೆ ಹೋರಾಟಕ್ಕೆ ಈಗ ಅವಕಾಶಗಳಿಲ್ಲ. ಹಾಗಾಗಿ ನಾವು ಕೂಡ ಕಷ್ಟದಲ್ಲಿದ್ದೇವೆ ಪತ್ರಕರ್ತರು. ಅದಕ್ಕೂ ಕೂಡ ನಾವು ಬಹಳಷ್ಟು ಸಾರಿ ಮನವಿಗಳು ಕೂಡ ಕೊಟ್ಟಿದ್ದೇವೆ. ಕೆಆರ್ಎಸ್ ಸಂಘದಿಂದ ಮನವಿ ಕೂಡ ಸರ್ಕಾರ ಕಿವಿಗೊಡ್ಲಿಲ್ಲ. ಕೇಂದ್ರ ಸರ್ಕಾರ ಕೂಡ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದೆ ನಮ್ಮನ್ನ. ಮಾಧ್ಯಮದವ್ರನ್ನ ಬರೀ ಬಳಸ್ಕೊಂಡು ಡಸ್ಟ್ಬಿನ್ಗೆ ಹಾಕೋ ರೀತಿಯಲ್ಲಿ ನಮ್ಮನ್ನ ಉಪಯೋಗಿಸ್ಕೊಂಡು ಬಿಟ್ಬಿಡ್ತಾರೆ. ಅವ್ರಿಗೆ ಏನಪ್ಪಾ ಬಂದಿದೆ ಕಷ್ಟ, ಅವ್ರಿಗೆ ಏನು ಸಹಾಯ ಮಾಡಬೇಕು, ಯಾವ ತರ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಮರ್ತಿದ್ದಾರೆ. ಆದ್ರಿಂದ ನಾನು ಸರ್ಕಾರಕ್ಕೆ ಇದನ್ನು ಕೂಡ ಆಗ್ರಹ ಮಾಡ್ತೇನೆ. ಮಾಧ್ಯಮದ ಜೊತೆಲೆ ಬಡ ಕಲಾವಿದರನ್ನು ಕೂಡ ಕಾಪಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು इस मौके पर थारा वेंकटेश की तरफ से मुस्तहिकीन में राशिद तकसीम किया गया। प्रोग्राम में रामेगौड़ा, टी नागराज, MNR न्यूज़, नटराज वगैरह मौजूद रहे।